ಪ್ರೀ ರೆಕಾರ್ಡೆಡ್ ವಿಡಿಯೋನ ನಾವು ಈಗ ಆಲ್ರೆಡಿ ಹಲವಾರು ಎಪಿಸೋಡ್ಗಳ ಮುಖೇನ ಕೊಟ್ಟಿದ್ದೇವೆ. ಅಧ್ಯಾಯ 8ರಲ್ಲಿ ನ್ಯಾಯಾಂಗದ ಅರ್ಥ ಮತ್ತು ಮಹತ್ವದ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನನ್ನ ಪರಿಚಯ ಡಾಕ್ಟರ್ ಮನುಕುಮಾರ್ ಜೆಎನ್, ಲೆಕ್ಚರರ್ ಇನ್ ಪೊಲಿಟಿಕಲ್ ಸೈನ್ಸ್, ಗವರ್ಮೆಂಟ್ ಕಾಲೇಜ್ ಫಾರ್ ಗರ್ಲ್ಸ್, ಕೇಶವನಗರ, ಮಂಡ್ಯ. ಈಗ ಆಲ್ರೆಡಿ ಅಧ್ಯಯನವನ್ನ ಮಾಡಿದಿರಿ. ರಾಜ್ಯದ ಪ್ರಮುಖ ಮೂಲಾಂಶಗಳಲ್ಲಿ ಅಥವಾ ಸರ್ಕಾರದ ಅಂಗಗಳಲ್ಲಿ ಏನಂತ ಬರುತ್ತೋ, ರಾಜ್ಯದ ಮೂಲಾಂಶಗಳಲ್ಲಿ ಸರ್ಕಾರ ಎಷ್ಟು ಮುಖ್ಯವೋ, ಸರ್ಕಾರದ ಅಂಗಗಳಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಅಂಗ ಅನ್ನೋದನ್ನ ನೀವು ಈಗ ಆಲ್ರೆಡಿ ಅಧ್ಯಯನವನ್ನ ಮಾಡಿದ್ದೀರಿ. ಸೊ ನ್ಯಾಯಾಂಗ ಇರದೆ ಸರ್ಕಾರ ಅನ್ನುವಂಥದ್ದು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಎಂಬ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ನಾವು ಹಾಕೊಂಡ್ರೆ, ಖಂಡಿತವಾಗಿಯೂ ಸರ್ಕಾರ ಅನ್ನುವಂಥದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನ ಅಥವಾ ಪ್ರಜೆಗಳ ಪರವಾಗಿ ಅಥವಾ ಪ್ರಜೆಗಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕಾರ್ಯ ಮಾಡಲಾಗುತ್ತದೆಯೇ ಎಂಬ ಒಂದು ಬಹುದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಾಡುತ್ತೆ. ಹಾಗಾಗಿ ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾಟ್ ಓನ್ಲಿ ಇನ್ ಡೆಮೋಕ್ರೆಟಿಕಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್, ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿಯೂ ಸಹ ಸರ್ಕಾರದ ಈ ಮೂರು ಅಂಗಗಳ ಪಾತ್ರ, ಶಾಸಕಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ನ್ಯಾಯಾಂಗ ಇರಬಹುದು, ಈ ಮೂರು ಅಂಗಗಳ ಪಾತ್ರ ಬಹಳ ಮುಖ್ಯ ಅನ್ನೋದನ್ನ ಮಕ್ಕಳೇ ಈಗ ಆಲ್ರೆಡಿ ನೀವು ಅಧ್ಯಯನವನ್ನ ಮಾಡಿದಿರಿ. ನಾವು ಈ ಒಂದು ಅಧ್ಯಾಯ 8 ನ್ಯಾಯಾಂಗದಲ್ಲಿ ನ್ಯಾಯಾಂಗದ ಅರ್ಥ ಮತ್ತು ಮಹತ್ವ, ನ್ಯಾಯಾಂಗ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಗತ್ಯವಾಗಿದೆ, ಆ ನ್ಯಾಯಾಂಗ ಅಂದ್ರೇನು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ನ್ಯಾಯಾಂಗ ಅನ್ನುವಂಥದ್ದು ಸರ್ಕಾರದ ಒಂದು ಅಂಗವಾಗಿದೆ ಅಂತ ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದೆ. ಇಲ್ಲಿ ಶಾಸಕಾಂಗ ರಚಿಸಿದ ಕಾನೂನುಗಳನ್ನ ಅಥವಾ ಶಾಸನಗಳನ್ನ ಅರ್ಥೈಸಿ ಹಾಗೂ ಆ ಸಂಬಂಧಿ ಉದ್ಭವಿಸುವ ವಿವಾದಗಳನ್ನ ಕಾನೂನು ಪರಿಮಿತಿಯಲ್ಲಿ ನ್ಯಾಯ ತೀರ್ಮಾನ ಮಾಡುವಂತಹ ಒಂದು ಅಂಗವನ್ನು ನಾವು ನ್ಯಾಯಾಂಗ ಅಂತ ಕರಿತೀವಿ. ಮಕ್ಕಳೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಶಾಸಕಾಂಗ ಶಾಸನಗಳನ್ನ ರಚಿಸುತ್ತೆ, ಕಾರ್ಯಾಂಗ ಕಾನೂನುಗಳನ್ನ ಕಾನೂನುಬದ್ಧವಾಗಿ ಅಥವಾ ಸಂವಿಧಾನಬದ್ಧವಾಗಿ ಅನುಷ್ಠಾನಗೊಳಿಸುತ್ತೆ ಅನ್ನೋದನ್ನು ತಿಳಿದಿದೆ. ಇಲ್ಲಿ ಶಾಸಕಾಂಗವಾಗಲಿ ಅಥವಾ ಕಾರ್ಯಾಂಗವಾಗಲಿ ಈ ಎರಡೂ ಅಂಗಗಳು ತಮ್ಮ ತಮ್ಮ ವಿಧಿಯುಕ್ತ ಕಾರ್ಯಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಏಕಾಏಕಿ ತಮ್ಮ ಮನೋಇಚ್ಛೆ ಬಂದಂತೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಬದಲಾಗಿ ಸಂವಿಧಾನಕ್ಕೆ ಅನುಗುಣವಾಗಿಯೇ ಎರಡು ಅಂಗಗಳು ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಈ ಸಂವಿಧಾನಕ್ಕೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೆ ಬದ್ಧವಾಗಿದೆಯೇ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ನಿಟ್ಟಿನಲ್ಲಿ ಶಾಸಕಾಂಗ ರಚಿಸಿದಂತಹ ಶಾಸನಗಳು ಆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎನ್ನುವುದನ್ನ ಒಂದು ವಿಧಿಯುಕ್ತವಾಗಿ ನಿರ್ಧರಿಸುವಂತಹ ಅಥವಾ ಅರ್ಥೈಸುವಂತಹ ಬಹುಮುಖ್ಯ ಕಾರ್ಯ ಅಥವಾ ಅಂಗವನ್ನು ನಾವೇನಂತ ಕರಿತೀವಿ, ನ್ಯಾಯಾಂಗ ಅಂತ ನಾವು ಕರಿತೀವಿ. ಹಾಗೆ ಅಪರಾಧಿಗಳನ್ನ ಶಿಕ್ಷಿಸಲು, ಸಜ್ಜರನ್ನ ರಕ್ಷಿಸಲು ಮತ್ತು ನ್ಯಾಯವನ್ನ ಎತ್ತಿ ಹಿಡಿಯಲು ನ್ಯಾಯವೂ ಅಗತ್ಯವಾಗಿದೆ. ನೋಡಿ, ಇಲ್ಲಿ ತಪ್ಪು ಮಾಡಿದಂತಹ ವ್ಯಕ್ತಿಗಳನ್ನ ಶಿಕ್ಷಿಸಬೇಕಾಗತ್ತೆ. ಹಾಗೆ ಸಜ್ಜನರು, ಒಳ್ಳೆಯ ವ್ಯಕ್ತಿಗಳನ್ನ ರಕ್ಷಣೆ ಮಾಡಬೇಕಾಗತ್ತೆ. ಈ ಎರಡೂ ಕಾರ್ಯಗಳ ನಿಟ್ಟಿನಲ್ಲಿ ಸಮಾಜದಲ್ಲಿ ನ್ಯಾಯವನ್ನ ಎತ್ತಿ ಹಿಡಿಯುವಂತಹ ಒಂದು ಸರ್ಕಾರದ ಅಂಗವನ್ನ ನಾವು ನ್ಯಾಯಾಂಗ ಅಂತ ಕರೆಯಬಹುದು ಅಂತ ಹೇಳ್ತಾರೆ. ಮಕ್ಕಳಿಗೆ ನೋಡೋಣ, ಪ್ರಾಚೀನ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಹೇಗೆ ಇತ್ತು ಅಂತಂದ್ರೆ, ಸಾಮಾನ್ಯವಾಗಿ ಇದು ಕ್ರಿಶ್ಚಿಯಾನಿಟಿ ಇರುವಂತಹ ಸಂದರ್ಭದಲ್ಲಿ ಚರ್ಚಿನ ಆಡಳಿತಕ್ಕೆ ಒಳಪಟ್ಟಿತ್ತು. ಹಾಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪಂಚಾಯತ್ ಗಣ್ಯರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅಥವಾ ರಾಜನ ಆಳ್ವಿಕೆ ಇದ್ದಾಗ ಅರಸರು ಅಥವಾ ರಾಜರು ಈ ನ್ಯಾಯಿಕ ನಿರ್ವಹಣೆಯ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಆಧುನಿಕ ಕಾಲದಲ್ಲಿ ನ್ಯಾಯಿಕ ನಿರ್ವಹಣೆಯನ್ನ ನಿರ್ವಹಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ವಿಧಿಯುಕ್ತವಾಗಿ ಸ್ಥಾಪನೆ ಮಾಡಿರುವುದನ್ನ ನಾವು ನೋಡಬಹುದು. ಅದನ್ನೇ ಹೇಳ್ತಾರೆ, ಆಧುನಿಕ ಕಾಲದಲ್ಲಿ ನ್ಯಾಯ ನಿರ್ಣಯವನ್ನ ಸರ್ಕಾರದ ಸ್ವತಂತ್ರ ಸಂಸ್ಥೆ ಅಂದ್ರೆ ಸರ್ಕಾರದ ಒಂದು ವಿಧಿಯುಕ್ತ ಸಂಸ್ಥೆ, ಸರ್ಕಾರದ ಒಂದು ವಿಧಿಯುಕ್ತ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆ ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ನ್ಯಾಯಾಂಗ. ಅದರರ್ಥ ನ್ಯಾಯಾಂಗ ಅನ್ನುವಂಥದ್ದು ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ವಿಧಿಯುಕ್ತವಾಗಿ ಸಂವಿಧಾನಬದ್ಧವಾಗಿ ರಚನೆಯಾಗಿರುವಂತಹ ಸರ್ಕಾರದ ಒಂದು ಅಂಗ ಅಂತ ನಾವು ಹೇಳ್ಬೋದು. ನೋಡೋಣ, ನ್ಯಾಯಾಂಗ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಿಂತಕರು, ರಾಜಕೀಯ ಚಿಂತಕರು ತಮ್ಮದೇ ಆದಂತಹ
ಜಾರ್ಜ್ ವಾಷಿಂಗ್ಟನ್ ರವರ ಪ್ರಕಾರ ಇವರು ಹೇಳ್ತಾರೆ, ನ್ಯಾಯ ನಿರ್ವಹಣೆ ಎನ್ನುವುದು ಸರ್ಕಾರದ ಸ್ಥಿರವಾದ ಆಧಾರ ಸ್ತಂಭವಾಗಿದೆ. ಇದು ಕಾನೂನು ಮತ್ತು ಸಮುದಾಯವನ್ನ ಒಂದುಗೂಡಿಸಲು ರಚನೆಯಾಗಿದ್ದು ಇದನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ನೋಡಿ ಎಷ್ಟು ಬಹಳ ಅದ್ಭುತವಾಗಿ ಹೇಳ್ತಾರೆ. ನ್ಯಾಯ ನಿರ್ವಹಣೆ ಎನ್ನುವುದು ಸರ್ಕಾರದ ಸ್ಥಿರವಾದಂತಹ ಆಧಾರ ಸ್ತಂಭ. ಅದರ ಅರ್ಥ ನ್ಯಾಯ ನಿರ್ವಹಣೆ ಇರದ ಸರ್ಕಾರದ ಒಂದು ಕಾರ್ಯ ಪ್ರವೃತ್ತಿಯನ್ನ ಅಥವಾ ಕಾರ್ಯ ನಿರ್ವಹಣೆಯನ್ನ ನಾವು ಯೋಚನೆ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಸರ್ಕಾರ ಅನ್ನುವಂಥದ್ದು ಪ್ರಜೆಗಳ ಪರವಾಗಿ ಕಾರ್ಯವನ್ನು ನಿರ್ವಹಿಸಲೇಬೇಕಾದ್ರೆ ಅದು ನ್ಯಾಯ ನಿರ್ವಹಣೆಯ ಮುಖೇನ ತನ್ನ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಮುಂದುವರೆದು ಹೇಳ್ತಾರೆ, ಇದು ಕಾನೂನು ಮತ್ತು ಸಮುದಾಯವನ್ನ, ಅಂದ್ರೆ ಕಾನೂನುಗಳಂದ್ರೆ ಈಗ ಆಲ್ರೆಡಿ ಅಧ್ಯಯನ ಮಾಡಿದಿರಿ, ಬಾಹ್ಯ ಕೆಲವೊಂದು ವರ್ತನೆಗಳನ್ನ ನಿಯಂತ್ರಿಸಲಿಕ್ಕೆ ಇರುವಂತಹ ಒಂದು ನಿಯಮಗಳನ್ನ ನಾವು ಕಾನೂನು ಅಂತ ಕರಿತೀವಿ. ಆ ಬಾಹ್ಯ ವರ್ತನೆಗಳ ನಿಯಂತ್ರಣಕ್ಕೆ ಇರುವಂತಹ ಆ ನಿಯಮಗಳನ್ನ ವಿಧಿಯುಕ್ತವಾಗಿ ಅನುಷ್ಠಾನಗೊಳಿಸಬೇಕಾದ್ರೆ ಅದನ್ನ ನಾವು ಸಮುದಾಯದೊಟ್ಟಿಗೆ, ಸಮುದಾಯವೇ ಜನರೊಟ್ಟಿಗೆ ಒಂದುಗೂಡಿಸುವಂತಹ ಕಾರ್ಯವನ್ನ ಈ ನ್ಯಾಯಾಂಗ ಅನ್ನುವಂಥದ್ದು ಮಾಡುತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಜಾನ್ ವಾಷಿಂಗ್ಟನ್ ರವರು ಹೇಳ್ತಾರೆ. ಹಾಗೆ ಮತ್ತೋರ್ವ ಚಿಂತಕ, ರಾಜಕೀಯ ಚಿಂತಕ ಜರ್ಮಿ ಬೆಂಥಾಮ್ ರವರ ಪ್ರಕಾರ ರಾಜ್ಯದಿಂದ ರೂಪುಗೊಂಡಿರುವ ನ್ಯಾಯಾಂಗ ನಿರ್ವಹಣೆಯನ್ನು ನಾಗರಿಕತೆಯ ಶಾಶ್ವತ ಮತ್ತು ಅಗತ್ಯ ಅಂಶವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಬೇರೆ ಯಾವುದೇ ಪರಿಹಾರವಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ರಾಜ್ಯದಿಂದ ರೂಪುಗೊಂಡಿರುವ ನ್ಯಾಯಾಂಗ ನಿರ್ವಹಣೆಯನ್ನ ನಾಗರಿಕತೆಯ ಶಾಶ್ವತ ಮತ್ತು ಅಗತ್ಯ ಅಂಶ. ನೋಡಿ, ನಾಗರಿಕತೆ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಅದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ನ್ಯಾಯ. ಸಮಾಜದಲ್ಲಿ ನ್ಯಾಯ ಅನ್ನುವಂಥದ್ದು ಇದ್ದಾಗ ಮಾತ್ರ ನಾಗರಿಕತೆ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನ ಬಹಳ ದೀರ್ಘಕಾಲಿಕವಾಗಿ, ಚಿರಕಾಲಿಕವಾಗಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನ ಜರ್ಮಿ ಬೆಂಥಾಮ್ ರವರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಹಾಗೆ ಮತ್ತೋರ್ವ ಚಿಂತಕ ರಾಲ್ಫ್ ರವರ ಪ್ರಕಾರ ನ್ಯಾಯಾಂಗವೆಂಬುದು ಪ್ರಜೆಗಳ ಹಕ್ಕುಗಳನ್ನು ನಿರ್ಧರಿಸಿ ಸಂರಕ್ಷಿಸುವ, ಅಪರಾಧಿಗಳನ್ನು ಶಿಕ್ಷಿಸುವ, ನ್ಯಾಯವನ್ನ ಎತ್ತಿ ಹಿಡಿಯುವ ಮತ್ತು ಮುಗ್ಧರನ್ನು ದುರಾಕ್ರಮಣದ ಅಪಾಯದಿಂದ ಸಂರಕ್ಷಿಸುವ ಸರ್ಕಾರದ ಇಲಾಖೆಯಾಗಿದೆ ಅಥವಾ ಅಂಗವಾಗಿದೆ. ನೋಡಿ, ಬಹಳ ಅಚ್ಚುಕಟ್ಟಾಗಿ ಇಡೀ ಎಲ್ಲ ಅರ್ಥವನ್ನ ಇದೊಂದು ಹೇಳಿಕೆಯಲ್ಲಿ ಹಿಡಿದಿರುವ ಪ್ರಯತ್ನವನ್ನ ಮಾಡಿದ್ದಾರೆ. ಎಷ್ಟು ಹೇಳ್ತಾರೆ, ನ್ಯಾಯಾಂಗವೆಂಬುದು ಪ್ರಜೆಗಳ ಹಕ್ಕುಗಳನ್ನು ನಿರ್ಧರಿಸಿ, ಅಂದ್ರೆ ಪ್ರಜೆಗಳಿಗೆ ಸಂವಿಧಾನಬದ್ಧವಾಗಿ ನೀಡಲ್ಪಟ್ಟಿರುವಂತಹ ಏನೆಲ್ಲ ಹಕ್ಕುಗಳಿದೆ ಎನ್ನುವುದನ್ನ ನಿರ್ಧರಿಸುವಂತಹ ಹಾಗೂ ಸಂರಕ್ಷಿಸುವ, ಕೇವಲ ನೀಡೋದಷ್ಟೇ ಅಲ್ಲ, ಸಂವಿಧಾನ ನೀಡಿರುವಂತಹ ಹಕ್ಕುಗಳನ್ನ ನಿರ್ಧರಿಸುವುದರ ಜೊತೆಗೆ ಅವುಗಳನ್ನ ಸಂರಕ್ಷಿಸುವಂತಹ, ಅಂದ್ರೆ ಪ್ರಜೆಗಳು ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಂವಿಧಾನ ನೀಡಿರುವಂತಹ ಹಕ್ಕುಗಳನ್ನ ಹೇಗೆ ಅನುಭವಿಸಬೇಕು, ಯಾವ್ಯಾವ ಹಕ್ಕುಗಳನ್ನ ನೀಡಲಾಗಿದೆ ಅದನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಏನೆಲ್ಲ ಚ್ಯುತಿಗಳು ಉಂಟಾದ್ರೆ ಅದನ್ನ ಹೇಗೆ ಸಂರಕ್ಷಿಸಬೇಕು ಅನ್ನುವುದನ್ನ ನಿರ್ಧರಿಸುವ, ಹಾಗೆ ಅಪರಾಧಿಗಳನ್ನ ಶಿಕ್ಷಿಸುವ. ಲಕ್ಷ್ಮಿ, ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳಿರ್ತಾರೆ. ಸಮಾಜಘಾತಕ ಶಕ್ತಿಗಳೇನಿರ್ತಾರೋ ಅಂತಹ ಘಾತಕ ಶಕ್ತಿಗಳನ್ನ ಶಿಕ್ಷಿಸುವಂತಹ ಹಾಗೂ ನ್ಯಾಯವನ್ನ ಎತ್ತಿ ಹಿಡಿಯುವ, ಅಂದ್ರೆ ಈ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸುವ ಮುಖೇನ ಸಮಾಜದಲ್ಲಿ ನ್ಯಾಯವನ್ನ ಎತ್ತಿ ಹಿಡಿಯುವಂತಹ ಹಾಗೂ ಮುಗ್ಧರನ್ನ, ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಕಡೆ ಅಪರಾಧಿಗಳನ್ನ ಶಿಕ್ಷಿಸುವುದರ ಜೊತೆಗೆ ಮತ್ತೊಂದು ಕಡೆ ಮುಗ್ಧರನ್ನ, ಮುಗ್ಧ ನಾಗರಿಕರನ್ನ ಅವರನ್ನ ರಕ್ಷಿಸುವಂತಹ, ಅಪಾಯದಿಂದ ಸಂರಕ್ಷಿಸುವಂತಹ ಸರ್ಕಾರದ ಒಂದು ಇಲಾಖೆ ಅಥವಾ ಸರ್ಕಾರದ ಒಂದು ಅಂಗವೇ ನ್ಯಾಯಾಂಗ ಅಂತ ರಾಲ್ಸ್ ರವರು ಹೇಳ್ತಾರೆ. ಮಕ್ಕಳು, ಇದರಲ್ಲಿ ಕೇವಲ ಅದರ ಅರ್ಥ ವ್ಯಾಖ್ಯಾನವನ್ನ ನೀಡಿಲ್ಲ, ಜೊತೆಗೆ ಇದೊಂದು ಹೇಳಿಕೆ ಇಡೀ ನ್ಯಾಯಾಂಗದ ಒಂದು ಮಹತ್ವವನ್ನ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಒಟ್ಟಾರೆ ಈ ಎಲ್ಲಾ ಚಿಂತಕರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ನಾವು ಹೇಳೋದಾದ್ರೆ, ನ್ಯಾಯಾಂಗ ಅಂತಂದ್ರೆ ದಂಡಾಧಿಕಾರಿಗಳು ಅಥವಾ ನ್ಯಾಯಾಧೀಶರುಗಳ ಮೂಲಕ ಎಲ್ಲ ನಾಗರಿಕರಿಗೆ ಸಮಾನವಾಗಿ ನ್ಯಾಯವನ್ನು ಒದಗಿಸುವ ಅಂಗವೇ, ನ್ಯಾಯಾಂಗ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನಂದ್ರೆ, ಸಮಾನವಾಗಿ ನ್ಯಾಯವನ್ನ, ಇಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೂಡದು, ಎಲ್ಲಾ ನಾಗರಿಕರನ್ನ ನಾವು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ನ್ಯಾಯಾಧೀಶಗಳ ಮುಖೇನ ಸಮಾಜದಲ್ಲಿ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯವನ್ನ ಒದಗಿಸುವಂತಹ ಅಂಗವೇ ನ್ಯಾಯಾಂಗ ಅಂತ ನಾವು ಹೇಳ್ಬೋದು. ನಿಮ್ಗೆ ಒಂದು ಅಂಕಕ್ಕೆ ಕೇಳಬಹುದು, ನ್ಯಾಯಾಂಗ ಎಂದರೆ ಏನು ಅಂತಂದ್ರೆ, ಜಸ್ಟ್ ಇದೊಂದು ಹೇಳಿಕೆಯನ್ನು ಬರೆದ್ರೆ ಸಾಕು, ನ್ಯಾಯಾಧೀಶಗಳ ಮೂಲಕ ಸಮಾಜದಲ್ಲಿನ ಎಲ್ಲಾ
ನಾಗರಿಕರುಗಳಿಗೆ ಸಮಾನ ನ್ಯಾಯವನ್ನ ನೀಡುವಂತಹ ಸರ್ಕಾರದ ಒಂದು ಅಂಗಕ್ಕೆ ನಾವೇನಂತ ಕರಿತೀವಿ, ನ್ಯಾಯಾಂಗ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ ಮಕ್ಕಳೇ, ಈಗ ಇದುವರೆಗೆ ನೀವು ನ್ಯಾಯಾಂಗದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ, ವಿವಿಧ ಚಿಂತಕರು ನೀಡಿರುವಂತಹ ವ್ಯಾಖ್ಯಾನಗಳನ್ನ ನೀವು ತಿಳಿದುಕೊಂಡ್ರೆ, ನ್ಯಾಯಾಂಗದ ಮಹತ್ವ ಏನು, ಯಾವ ದೃಷ್ಟಿಯಿಂದ ಸರ್ಕಾರಕ್ಕೆ ನ್ಯಾಯಾಂಗದ ಅಗತ್ಯತೆ ಇದೆ, ನ್ಯಾಯಾಂಗದ ಪ್ರಾಮುಖ್ಯತೆ ಆದ್ರೆ ಏನು, ನ್ಯಾಯಾಂಗದ ಅತಿ ಮುಖ್ಯವಾಗಿ ಸರ್ಕಾರಕ್ಕೆ ನ್ಯಾಯಾಂಗ ಅನ್ನುವಂಥ ಒಂದು ಅಂಗ ಯಾವ ದೃಷ್ಟಿಯಿಂದ ಬೇಕು, ಅಥವಾ ಸಮಾಜಕ್ಕೆ ನ್ಯಾಯಾಂಗದ ಅಗತ್ಯತೆ ಆದ್ರೂ ಏನಿದೆ ಅನ್ನೋದನ್ನ ನಾವು ಈ ನ್ಯಾಯಾಂಗದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ಅಧ್ಯಯನವನ್ನ ಮಾಡೋಣ. ಓಕೆ, ಈ ನ್ಯಾಯಾಂಗದ ಮಹತ್ವದ ಬಗ್ಗೆ ರಾಜಕೀಯ ಚಿಂತಕ ಖಾಂಟ್ ಅನ್ನುವಂಥವರು ಹೇಳ್ತಾರೆ, ಎಲ್ಲಿ ಕಾನೂನನ್ನ ವಿಮರ್ಶಿಸಲು ಮತ್ತು ಅನುಷ್ಠಾನಗೊಳಿಸಲು ಹಾಗೂ ವಿವಾದಗಳನ್ನ ಪರಿಹರಿಸಿ ಹಕ್ಕುಗಳನ್ನ ಜಾರಿಗೊಳಿಸಲು ನ್ಯಾಯಾಂಗ ಇರುವುದಿಲ್ಲವೋ ಅಲ್ಲಿ ಸರ್ಕಾರ ತನ್ನದೇ ಬಲಹೀನತೆಯಿಂದ ಪತನಗೊಳ್ಳುತ್ತದೆ, ಅಥವಾ ಸರ್ಕಾರದ ವಿವಿಧ ಇಲಾಖೆಗಳು ಸ್ವಾತಂತ್ರ್ಯವನ್ನ ನಾಶಗೈಯಲು ಅಧಿಕಾರದ ದುರಾಕ್ರಮಣ ಮಾಡುತ್ತವೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಖಾಂಟ್ ಎನ್ನುವಂತ ಚಿಂತಕ ಅಂತಂದ್ರೆ, ನೋಡಿ ಎಲ್ಲಿ ಕಾನೂನುಗಳನ್ನು ವಿಮರ್ಶಿಸಲು ಮತ್ತು ಅನುಷ್ಠಾನಗೊಳಿಸಲು ಹಾಗೂ ವಿವಾದಗಳನ್ನು ಪರಿಹರಿಸಿ ಹಕ್ಕುಗಳನ್ನು ಜಾರಿಗೊಳಿಸಲು, ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕಾನೂನುಗಳನ್ನ ಅಥವಾ ಶಾಸನಗಳನ್ನು ರಚಿಸುವಂಥದ್ದು ಶಾಸಕಾಂಗ, ಅವುಗಳನ್ನು ಅನುಷ್ಠಾನಗೊಳಿಸುವಂಥದ್ದು ಕಾರ್ಯಾಂಗ. ಈ ಎರಡು ಕಾರ್ಯನಿರ್ವಹಣೆಗಳು ಅಧಿಕೃತವಾಗಿ ಅಥವಾ ವಿಧಿಯುಕ್ತವಾಗಿ ಅಥವಾ ಕಾನೂನುಬದ್ಧವಾಗಿ ಜರುಗುವಂತಹ ಸಂದರ್ಭದಲ್ಲಿ ಆಗುವಂತಹ ವಿವಾದಗಳನ್ನ ಬಗೆಹರಿಸಿ ಅದರೊಟ್ಟಿಗೆ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸುವಂತಹ ನ್ಯಾಯಾಂಗ ಇಲ್ಲದೇ ಇದ್ರೆ, ಒಂದು ವೇಳೆ ಇಲ್ಲದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ, ಸರ್ಕಾರ ತನ್ನದೇ ಆದ ಬಲಹೀನತೆಯಿಂದ, ಅಂದ್ರೆ ಒಂದು ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ನ್ಯಾಯಾಂಗ ಇರದೆ ಸರ್ಕಾರ ತನ್ನದೇ ಆದಂತಹ ಬಲಹೀನತೆಯಿಂದ ನಶಿಸಿ ಹೋಗುತ್ತದೆ ಅಂತ ಹೇಳ್ತಾರೆ. ಅದರರ್ಥ ಶಾಸಕಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಇವೆರಡರೊಟ್ಟಿಗೆ ನ್ಯಾಯಾಂಗ ಇರದೆ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ಬಲಹೀನತೆಯೆಡೆಗೆ ಸಾಗಬೇಕಾಗತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ ಖಾಂಟ್ ಅನ್ನುವಂಥ ಚಿಂತಕ. ಈ ಹಿನ್ನೆಲೆಯಲ್ಲಿ ನಾವು ನೋಡೋಣ ನ್ಯಾಯಾಂಗದ ಅಗತ್ಯತೆ ಆದ್ರೂ ಏನಿದೆ, ನ್ಯಾಯಾಂಗದ ಮಹತ್ವ ಏನಿದೆ ಅನ್ನೋದನ್ನ ವಿವಿಧ ಅಂಶಗಳ ಮುಖೇನ ನಾವು ನೋಡೋಣ. ಅದರಲ್ಲಿ ಸಂವಿಧಾನದ ಅರ್ಥ ವಿವರಣೆಯನ್ನು ನೀಡುತ್ತೆ, ಹಾಗೆ ಸಂವಿಧಾನವನ್ನ ರಕ್ಷಣೆ ಮಾಡುತ್ತೆ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ರಕ್ಷಣೆಯನ್ನ ಮಾಡುತ್ತೆ, ಹಾಗೆ ಸಂಯುಕ್ತ ವ್ಯವಸ್ಥೆಯನ್ನ ರಕ್ಷಣೆ ಮಾಡುತ್ತೆ, ಹಾಗೆ ಪ್ರಜಾಪ್ರಭುತ್ವವನ್ನ ಸಂರಕ್ಷಕ ಅಥವಾ ಪ್ರಜಾಪ್ರಭುತ್ವ ಸಂರಕ್ಷಕ ಅಂತ ನಾವು ನ್ಯಾಯಾಂಗವನ್ನ ಕರಿತೀವಿ. ಇದರಲ್ಲಿ ಒಂದೊಂದನೇ ನೋಡೋಣ ನಾವು ಹೇಗೆ ನ್ಯಾಯಾಂಗ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅನ್ನೋದನ್ನ ಈ ವಿವಿಧ ಅಂಶಗಳ ಮುಖೇನ ನಾವು ವಿವರಿಸ್ತಾ ಬರೋಣ. ದ ಫಸ್ಟ್ ಪಾಯಿಂಟ್, ಸಂವಿಧಾನದ ಅರ್ಥ ವಿವರಣೆ. ಓಕೆ, ಸಂವಿಧಾನದ ಬಗ್ಗೆ ಅದು ಯಾವ ನಡವಳಿ ಇನ್ ಅವರ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ಹೊಂದಿರುತ್ತೆ ಅಂತ ನೀವು ಅಧ್ಯಯನ ಮಾಡಿದಿರಿ. ಸಂವಿಧಾನ ಇರದೆ ಯಾವುದೇ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂವಿಧಾನ ಅಂತಂದ್ರೆ ರಾಜ್ಯದ ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ಅಧ್ಯಯನ ಮಾಡಿದ್ದೀವಿ. ಸೊ ಸಂವಿಧಾನ ಇರದೆ ನಾವು ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕೂ ಸಹ ಅಸಾಧ್ಯ. ಹಾಗಾಗಿ ಈ ರಾಜ್ಯದ ಮೂಲಭೂತ ಕಾನೂನಾದಂತಹ ಸಂವಿಧಾನವನ್ನ ಶಾಸಕಾಂಗವಾಗಲಿ ಅಥವಾ ಕಾರ್ಯಾಂಗವಾಗಲಿ ಅರ್ಥೈಸಲಿಕ್ಕೆ ಆಗುವುದಿಲ್ಲ. ಬದಲಿಗೆ ಅದನ್ನ ಅರ್ಥ ವಿವರಣೆ ನೀಡಲಿಕ್ಕೆ ಅಧಿಕಾರ ಹೊಂದಿರುವಂತಹ ಬಹುಮುಖ್ಯ ಅಂಗ ಯಾವುದಪ್ಪ ಅಂದ್ರೆ ನ್ಯಾಯಾಂಗ. ದಟ್ಸ್ ಸಂವಿಧಾನದಲ್ಲಿರುವಂತಹ ವಿವಿಧ ವಿಧಿವಿಧಾನಗಳನ್ನ ಅವುಗಳಿಗೆ ಒಂದು ವಿಧಿಯುಕ್ತವಾದಂತಹ ಅರ್ಥವನ್ನ ನೀಡುವಂತಹ ಜವಾಬ್ದಾರಿ ಮತ್ತು ಅಧಿಕಾರ ಯಾವುದಕ್ಕಿರುತ್ತೆ? ನ್ಯಾಯಾಂಗಕ್ಕಿರುತ್ತೆ. ಹಾಗಾಗಿ ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ಅಂಗ ಯಾವುದು? ನ್ಯಾಯಾಂಗ. ಈ ನಿಟ್ಟಿನಲ್ಲಿ ನಾವು ನ್ಯಾಯಾಂಗದ ಮಹತ್ವವನ್ನ ಅಧ್ಯಯನ ಮಾಡಬಹುದು. ಹಾಗೆ ಸಂವಿಧಾನದ ಯಾವುದೇ ವಿಧಿ ಅಥವಾ ನಿಯಮಗಳ ಬಗ್ಗೆ ಸಂದೇಹಗಳು ಉದ್ಭವಿಸಿದಲ್ಲಿ ವಿವರಣೆ ನೀಡುವುದು ಇದರ ಜವಾಬ್ದಾರಿಯಾಗಿದೆ. ನೋಡಿ, ಸಂವಿಧಾನದಲ್ಲಿರುವಂತಹ ಹಲವು ವಿಧಾನಗಳನ್ನ ಅಥವಾ ಅನುಸೂಚಿಗಳ ಬಗ್ಗೆ ಶಾಸಕಾಂಗಕ್ಕಾಗಲಿ ಅಥವಾ ಕಾರ್ಯಾಂಗದ ಮುಖ್ಯಸ್ಥರುಗಳಿಗಾಗಲಿ ಯಾವುದಾದ್ರೂ ಸಂದೇಹಗಳು ಉದ್ಭವಿಸಿದರೆ ಅಂತಹ ಸಂದೇಹಗಳ ಬಗ್ಗೆ ಒಂದು ಅರ್ಥ ವಿವರಣೆಯನ್ನ ಅಥವಾ ಸಂದೇಹಗಳನ್ನು ಬಗೆಹರಿಸುವಂತಹ ಜವಾಬ್ದಾರಿ ಕೇವಲ ನ್ಯಾಯಾಂಗಕ್ಕೆ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ಇಲ್ಲಿ ರಾಷ್ಟ್ರದ ಮುಖ್ಯಸ್ಥ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ರಾಷ್ಟ್ರಪತಿಗಳಿರ್ತಾರೆ, ಕೆಲವರು ಅಧ್ಯಕ್ಷರುಗಳಿರ್ತಾರೆ. ಅವರು ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡುವಂತ ಅಧಿಕಾರ ಇಲ್ಲ. ಬದಲಿಗೆ ಸಂವಿಧಾನಕ್ಕೆ ಅರ್ಥ ವಿವರಣೆಯನ್ನ ಅಥವಾ ಸಂವಿಧಾನದ ವಿಧಿವಿಧಾನಗಳ ಬಗ್ಗೆ ಏನಾದರೂ ಸಂದೇಹಗಳು ಉದ್ಭವಿಸಿದ್ರೆ ಅವುಗಳ ಬಗ್ಗೆ ಅರ್ಥ ವಿವರಣೆ ನೀಡುವ ಅಧಿಕಾರ, ಜವಾಬ್ದಾರಿ ಯಾವುದಕ್ಕಿರುತ್ತೆ? ನ್ಯಾಯಾಂಗಕ್ಕಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನ್ಯಾಯಾಂಗದ ಮಹತ್ವವನ್ನ ನಾವು ತಿಳಿದುಕೊಳ್ಬಹುದು. ಸೆಕೆಂಡ್ ಒನ್, ಸಂವಿಧಾನದ ಸಂರಕ್ಷಕ. ನೋಡಿ, ಈಗ ಆಲ್ರೆಡಿ ನೀವು ಅದರ ಮಹತ್ವದಲ್ಲಿ ಅಧ್ಯಯನ ಮಾಡಿದ್ರಿ. ಸಂವಿಧಾನ ಇರದೆ ರಾಜ್ಯ ಇಲ್ಲ, ಹಾಗೆ ನ್ಯಾಯಾಂಗ ಇರದೆ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಲ್ಲ ಅಂತ ಅಧ್ಯಯನ ಮಾಡಿದ್ರಿ. ಸೊ ಹಾಗಾಗಿ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ರಾಜ್ಯದ ಮೂಲಭೂತ ಕಾನೂನಾದ ಸಂವಿಧಾನ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಅಥವಾ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದ್ರೆ ಬಹುಮುಖ್ಯವಾಗಿ ಇಲ್ಲಿ ಸರ್ಕಾರದ 3 ಅಂಗಗಳಲ್ಲಿ ಯಾವ ಅಂಗ ಮುಖ್ಯ? ನ್ಯಾಯಾಂಗ ಅನ್ನುವಂಥದ್ದು ಬಹುಮುಖ್ಯವಾದಂತಹ ಅಂಗವಾಗಿರುತ್ತೆ. ನ್ಯಾಯಾಂಗ ಇರದೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಹೇಗೆ ರಕ್ಷಣೆ ಮಾಡುತ್ತೆ? ಇಟ್ಸ್ ವೆರಿ ಸಿಂಪಲ್. ಶಾಸಕಾಂಗ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಶಾಸನಗಳನ್ನು ರಚನೆ ಮಾಡುತ್ತೆ. ಕಾರ್ಯಾಂಗ ಆ ಒಂದು ಕಾನೂನುಗಳನ್ನ ವಿಧಿಯುಕ್ತವಾಗಿ ಅನುಷ್ಠಾನಗೊಳಿಸುತ್ತೆ. ಈ 2 ಅಂಗಗಳು ತಮ್ಮ ತಮ್ಮ ಕಾರ್ಯಗಳನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವು ಸಂವಿಧಾನದ ಮೂಲ ಕಾನೂನುಗಳಿಗೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಮೂಲ ನಿಯಮಗಳಿಗೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಒಂದು ವೇಳೆ ಶಾಸಕಾಂಗ ತಾನು ರಚಿಸಿದಂತಹ ಶಾಸನಗಳು ಸಂವಿಧಾನಕ್ಕೆ ಬಾಹಿರವಾಗಿದೆ ಅಂತ ಕಂಡು ಬಂದರೆ ಅಥವಾ ಕಾರ್ಯಾಂಗ ತಾನು ನಿರ್ವಹಿಸುವಂತಹ ಸಂದರ್ಭದಲ್ಲಿ, ಅಧಿಕಾರವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಸಂವಿಧಾನದ ವಿಧಿವಿಧಾನಗಳಿಗೆ ಚ್ಯುತಿ ಉಂಟಾಗುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರೆ ಅವಾಗ ಅಂತಹ ಅಧಿಕಾರವನ್ನ ಹಾಗೂ ಶಾಸನಗಳನ್ನ ನ್ಯಾಯಾಂಗ ಏನ್ ಮಾಡಬಹುದು? ನ್ಯಾಯಾಂಗ ಹಸಿಂದು ಅಥವಾ ಸಂವಿಧಾನ ಬಾಹಿರ ಎಂದು ಘೋಷಣೆ ಮಾಡಿ ಅಂತಹ ಶಾಸನಗಳನ್ನು ಅನೂರ್ಜಿತಗೊಳಿಸಬಹುದು. ಇಂತಹ ಬಹುದೊಡ್ಡ ಅಧಿಕಾರ, ಇಂತಹ ಬಹುದೊಡ್ಡ ಕಾರ್ಯನಿರ್ವಹಣೆಯನ್ನ ಯಾವ್ದು ಮಾಡುತ್ತೆ? ನ್ಯಾಯಾಂಗ ಮಾಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನ್ಯಾಯಾಂಗದ ಮಹತ್ವವನ್ನ ಅಧ್ಯಯನ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಬಾರ್ಬರ್ ಮಾತನ್ನ ಹೇಳ್ತಾರೆ, ಮಕ್ಕಳೇ, ನ್ಯಾಯಾಂಗದ ಸಮಾಜವನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ. ನ್ಯಾಯಾಂಗ ಇರದ ಒಂದು ಸಮಾಜವನ್ನ, ಸರ್ಕಾರವನ್ನ, ರಾಜ್ಯವನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಇದ್ರೆ ಆ ರಾಜ್ಯ ಪತನಗೊಳ್ಳಬಹುದು ಅಥವಾ ಸರ್ಕಾರ ಪತನಗೊಳ್ಳಬಹುದು ಅನ್ನೋದನ್ನ ಬಹಳ ಅದ್ಭುತವಾಗಿ ಗಾರ್ನರ್ ಅವರು ಒಂದೇ ಹೇಳಿಕೆಯಲ್ಲಿ ನ್ಯಾಯಾಂಗದ ಮಹತ್ವವನ್ನು ಎತ್ತಿಡಿದಿದ್ದಾರೆ. ಅದ್ರ ಜೊತೆಗೆ ಸರ್ಕಾರದ ಶ್ರೇಷ್ಠತೆ ಮತ್ತು ದಕ್ಷತೆಯನ್ನ ನಾವು ಓರೆ ಹೆಚ್ಚಿ ನೋಡ್ಬೇಕಾದ್ರೆ ಅಲ್ಲಿಯ ನ್ಯಾಯಾಂಗದ ದಕ್ಷತೆಯನ್ನ ನೋಡಬೇಕು ಅಂತ ಅದೇ ಚಿಂತಕ ಹೇಳ್ತಾರೆ. ಅದರ ಅರ್ಥ ಸರ್ಕಾರ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವು ಯಾವ್ದು ಮುಖ್ಯನ ನೋಡ್ಬೇಕಂದ್ರೆ ಅಲ್ಲಿಯ ನ್ಯಾಯಾಂಗ ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಿದೆ ಅನ್ನೋದನ್ನ ನೋಡಿದ್ರೆ ಸರ್ಕಾರದ ಕಾರ್ಯವನ್ನು ನಾವು ಓರೆ ಹೆಚ್ಚಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ. ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಬಹುಮುಖ್ಯವಾಗಿ ಪ್ರಜೆಗಳಿಗೆ ಅತಿ ಹೆಚ್ಚು ಹಕ್ಕುಗಳನ್ನ, ಸ್ವಾತಂತ್ರ್ಯವನ್ನ ನೀಡಬೇಕು. ಇಂತಹ ಸಂದರ್ಭದಲ್ಲಿ ಪ್ರಜೆಗಳ ಹಕ್ಕು ಮತ್ತು ಬಾಧ್ಯತೆಗಳನ್ನ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಸಂರಕ್ಷಿಸುವಂತಹ ಬಹುದೊಡ್ಡ ಕಾರ್ಯನಿರ್ವಹಣೆಯನ್ನ ನ್ಯಾಯಾಂಗ ಮಾಡುತ್ತೆ. ಸೊ ನ್ಯಾಯಾಂಗ ಇರದೆ ಪ್ರಜೆಗಳಿಗೆ ಒಂದು ಹಕ್ಕುಗಳನ್ನ ಅನುಭವಿಸಲು ಉಂಟಾಗುವಂತಹ ಚ್ಯುತಿಗಳಿಗೆ ನ್ಯಾಯ ಲಭ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಹೇಳೋದೇ ಆದ್ರೆ ಪ್ರಜಾಪ್ರಭುತ್ವದ ಯಶಸ್ವಿ ಪ್ರಜೆಗಳಿಗೆ ಹಕ್ಕುಗಳನ್ನ ನೀಡುವುದರಲ್ಲಿದ್ರೆ ಸೊ ಪ್ರಜೆಗಳ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ಬಹುಮುಖ್ಯ ಕಾರ್ಯವನ್ನು ಯಾವುದು ಮಾಡುತ್ತೆ? ನ್ಯಾಯಾಂಗ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಜೆಗಳ ಒಂದು ಹಕ್ಕು ಬದ್ಧತೆಗಳ ಸಂರಕ್ಷಣೆ ಯಾರು ಮಾಡ್ತಾರೆ ಅಂತ ಹೇಳ್ಬೋದು? ನ್ಯಾಯಾಂಗ ಮಾಡುತ್ತೆ ಅಂತ ಹೇಳ್ಬೋದು. ಜೇಮ್ಸ್ ರೈಸರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ಸರ್ಕಾರದ ಶ್ರೇಷ್ಠತೆಯನ್ನು ಅಳೆಯಬೇಕಿದ್ರೆ ಅಲ್ಲಿನ ನ್ಯಾಯಾಂಗದ ದಕ್ಷತೆಯನ್ನು ನೋಡ್ಬೇಕಾಗತ್ತೆ ಅಂತ. ಅಂದ್ರೆ ಒಂದು ಸರ್ಕಾರದ ಕಾರ್ಯನಿರ್ವಹಣೆಯ ದಕ್ಷತೆಯನ್ನು ನಾವು ನೋಡ್ಬೇಕಾದ್ರೆ ಅಲ್ಲಿ ನ್ಯಾಯಾಂಗ ಅನ್ನೋದು ಹೇಗೆ ಕಾರ್ಯವನ್ನು ನಿರ್ವಹಿಸಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ದ ನೆಕ್ಸ್ಟ್ ಪಾಯಿಂಟ್, ಸಂಯುಕ್ತ ವ್ಯವಸ್ಥೆಯ ಸಂರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಕ್ಕಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಂಯುಕ್ತ ವ್ಯವಸ್ಥೆ ಅಂದರೆ 2 ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಅನ್ನುವಂಥದ್ದು ವಿಧಿಯುಕ್ತವಾಗಿ ಅಥವಾ ಸಂವಿಧಾನಬದ್ಧವಾಗಿ ಹಂಚಿಕೆ ಆಗಿರುತ್ತೆ. ಒಂದು ವೇಳೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಘರ್ಷಣೆ ಉಂಟಾದಾಗ ಆ ಘರ್ಷಣೆಯ ಸಂದರ್ಭದಲ್ಲಿ ಆ ನ್ಯಾಯಾಂಗ ಅನ್ನುವಂಥದ್ದು ಮಧ್ಯ ಪ್ರವೇಶಿಸಿ ಒಂದು ಆ ಅಧಿಕಾರ ಹಂಚಿಕೆಯ ಘರ್ಷಣೆಯನ್ನು ನಿವಾರಣೆ ಮಾಡುವಂತಹ ಜವಾಬ್ದಾರಿಯನ್ನು ನ್ಯಾಯಾಂಗ ನಿರ್ವಹಿಸುತ್ತೆ. ಅದಕ್ಕಾಗಿಯೇ ನಾವೇನಂತ ಕರಿತೀವಿ?
ಸಂಯುಕ್ತ ವ್ಯವಸ್ಥೆಯ ಸಂರಕ್ಷಕ. ಅಂದ್ರೆ ಸಂಯುಕ್ತ ವ್ಯವಸ್ಥೆ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬಹುಮುಖ್ಯವಾಗಿ ಯಾವುದರ ಕಾರ್ಯ ಮುಖ್ಯವಾಗುತ್ತೆ? ನ್ಯಾಯಾಂಗದ ಕಾರ್ಯ ಮುಖ್ಯ ಆಗುತ್ತೆ. ನ್ಯಾಯಾಂಗ ಇರದೆ ಸಂಯುಕ್ತ ವ್ಯವಸ್ಥೆ ಯಶಸ್ವಿ ಆಗತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಪ್ರಜಾಪ್ರಭುತ್ವದ ಸಂರಕ್ಷಣೆ. ನಾನು ಆಲ್ರೆಡಿ ಹೇಳಿದೆ, ಪ್ರಜಾಪ್ರಭುತ್ವ ಅನ್ನೋದು ಯಶಸ್ವಿ ಆಗಬೇಕಾದ್ರೆ ಅದು ಪ್ರಜೆಗಳಿಗೆ ನೀಡಲ್ಪಟ್ಟಿರುವಂತಹ ಹಕ್ಕು ಮತ್ತು ಬಾಧ್ಯತೆಗಳನ್ನ ಅವಲಂಬಿಸಿರುತ್ತೆ ಅಂತ. ಸೊ ಪ್ರಜೆಗಳನ್ನ ಸಂರಕ್ಷಿಸುವ ಜವಾಬ್ದಾರಿಯನ್ನ ನ್ಯಾಯಾಂಗ ಮಾಡೋದ್ರಿಂದ ಸೊ ಈ ನೆಲೆಯಲ್ಲಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನಮ್ಗೆ ಬಹುಮುಖ್ಯವಾಗಿ ಯಾವ ಅಂಗ ಮುಖ್ಯ ಅನ್ಸುತ್ತೆ? ಅದು ನ್ಯಾಯಾಂಗ ಮುಖ್ಯ ಅಂತ ಅನ್ಸುತ್ತೆ. ಮಕ್ಕಳ, ಈ ನ್ಯಾಯಾಂಗದ ವ್ಯಾಪ್ತಿಯನ್ನ ನಾವು ಕೇವಲ ಇಷ್ಟೇ ಅಂಶಗಳಲ್ಲಿ ಹಿಡಿದಿಡುವ ಪ್ರಯತ್ನ ಕೇವಲ ನಮ್ಮ ಅಧ್ಯಯನದ ದೃಷ್ಟಿಯಿಂದ ನಾವು ಮಾಡಬಹುದೇ ವಿನಃ ನ್ಯಾಯಾಂಗದ ವ್ಯಾಪ್ತಿಯನ್ನ ನಾವು ನ್ಯಾಯಾಂಗದ ಪ್ರಾಮುಖ್ಯತೆಯ ವ್ಯಾಪ್ತಿಯನ್ನ ಅಥವಾ ನ್ಯಾಯಾಂಗದ ಒಂದು ಉಪಯುಕ್ತತೆಯ ವ್ಯಾಪ್ತಿಯನ್ನ ಕೇವಲ ಇಷ್ಟಕ್ಕೆ ಸೀಮಿತಗೊಳಿಸ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ನ್ಯಾಯಾಂಗ ಇರದೆ ನಾವು ಯಾವುದೇ ಸಮಾಜವನ್ನ, ಯಾವುದೇ ರಾಜ್ಯವನ್ನ, ಸರ್ಕಾರವನ್ನ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನ್ಯಾಯ ಇರದೆ ಯಾವುದೇ ವ್ಯಕ್ತಿ ಬಹಳ ತನ್ನದೇ ಆದಂತಹ ಒಂದು ಉತ್ತಮ ಜೀವನವನ್ನ ಸಾಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಅಂಶಗಳು ನ್ಯಾಯಾಂಗದ ಮಹತ್ವವನ್ನ ತಿಳಿಸುತ್ತೆ. ಇದುವರೆಗೆ ನೀವು ನ್ಯಾಯಾಂಗದ ಅರ್ಥವನ್ನ ತಿಳ್ಕೊಂಡಿದ್ದೀರಿ, ವ್ಯಾಖ್ಯಾನಗಳನ್ನು ತಿಳ್ಕೊಂಡಿದ್ದೀರಿ, ಜೊತೆಗೆ ನ್ಯಾಯಾಂಗದ ಮಹತ್ವವನ್ನ ತಿಳ್ಕೊಂಡಿದ್ದೀರಿ. ಥ್ಯಾಂಕ್ ಯು. Dear students, let me pass on one more important chapter of this study, that is judiciary. Now we have to understand the meaning and importance of the judiciary. Yes, when you come across this unit, you must be understand what is judiciary and how it will be act as an important organ in the government. Yes, dear students, before I am going to explain the meaning and importance of this organ, I mean judiciary, I would like to make you enlighten why the judiciary will be in the what we call government. What you are already aware, since the first chapter itself, the judiciary will be act with both important organs, that is legislature and executive. Dear students, what I have already told you, yes, I would like to enlighten you regarding this important organ in the government. Yes, the legislature is going to create the laws which are to solve the what we call problems of the state and act according to needs of the state. That's why we are going to say legislature is the creator of the law. When you come across the executive, yes, it will going to apply the laws which are created by the legislature. Yes, that's why we are going to say executive is one more important organ which is going to apply or to reach the human of the society in the state. Yes, while these organs are acting with the laws, the judiciary will be have its own toughness to interpret the laws which are created and applied by both organs. With the idea of this thing, you will be able to understand the judicial system in the world in general, in India in particular, I hope. Dear students, when you come across the
meaning of judiciary. I have already told you while I am giving some explanation regarding three important organs of the government, that is law creator, I mean legislature, law applier, I mean executive, now law interpreter. Yes. Here, what is judiciary? There will be a question in front of you, my dear students. Yes. Judiciary is an important organ of the government, what I have already told you, of course. Yes. It is third organ of the government, I mean after the legislature and executive. The primary duty of the judiciary is to interpret the laws passed by the legislature and settle disputes. Yes. The answer towards your question, what is judiciary? Yes, in this slide. Dear students, it also imposes punishment for the violation of law. The persons who are going to violate the laws which are created by the legislature and applied by the executive will be punished by the judiciary. It is the important thing, important work which is going to discharge under the iron hands of the judiciary. Dear students, here we are going to understand why we have to understand the judiciary in particular when we compare the different organs of the government. Yes, here you are also going to understand in the meaning itself, judiciary is the most important organ, what you already understand, because it acts as their protector against the possible excess of the legislative and executive organs. Yes, dear students, though three important organs in the government, that is legislature and executive with the judiciary, both two organs may override. Sometimes that overrideness will be controlled by the important organ, that is only judiciary. That's why we are going to stay in this line like this. Yes, judiciary as a protector of the constitution. Yes, you will be know in the forthcoming steps how it will be act as a protector or guardian of the constitution. When we are going to discuss the meaning of judiciary, you must be know. Yes, judiciary as a protector of constitution and fundamental rights which are given by the constitution towards the development of the each and every citizen of the nation. Yes, makes it more respectable than other two organs. Dear students, you must be keeping in mind. Yes, we are all being citizens of Indian nation, in particular, enjoying ourselves. How? Because of fundamental rights. Fundamental rights are with us. It should not be threatened. If any threat comes from any nook and corner, the judiciary will have the power to avoid that threat and protect the rights, the two fundamental rights which are with the each and every citizen of this great nation. Dear students, that's why we are going to say judiciary as not only protector of the constitution, but it always going to protect each and every what we call immunities, facilities which are provided under the fundamental rights. You must be keep it in mind. Yes. So far, we came to understand the meaning of judiciary in detail with a simple explanation. Let us pause on. What are the definitions which are given towards the judicial system by different jurists or political philosophers? Let us see. When you come across the George Washington's definition, formerly what we call the first president of
American nation, and also father of American Constitution, that is George Washington. How he is going to express his own concern about the judiciary in general, which is applicable to the world. Administration of justice is the foremost pillar of the government, of course. Administration of justice, not just administration, but administration of justice is the pillar, foremost pillar of the government. Law exists to bind together the community, is sovereign and cannot be violated with impunity. Dear students, what you are going to understand with this definition? Yes, each and every nation must abide by its own administration of justice. Justice is there. If it is only within the framework of constitution, it is not going to use, it will become useless. That's why George Washington says administration of justice very, very important. Yes, where there is good administration of justice, that nation will be flourished a lot with its own justiciable administration. That's why here, no, what we call law exists to bind together the community, is sovereign and cannot be violated. Yes, we are the sovereign fellows of our nation. We should not violate any laws which are extended by the administration of justice. Yes, it is the importance, it is the beauty of democracy according to the famous democrat of the world, George Washington. Yes, students, let me pass on. One more philosopher of our study, that is Jeremy Bentham. He is going to what we call explain, define the justice in his own way. That is, the administration of justice by the state must be regarded as a permanent and essential of civilization and as a device that admits of no substitute. There is no substitution regarding administration of justice. You must be given in mind, my dear students. Both of them. You can take the definition of George Washington. Now you can read the definition of Jeremy Bentham. Both are concerned about only the administration of justice. What it says, where there is a good administration of justice, the civilization will be protected. Yes, here, see, regarded as permanent and essential of civilization. Every nation will be considered as civilized nation with its own administration of justice. Yes, Jeremy Bentham beautifully going to define the meaning towards the justice. Every administration or every nation or every constitution must be abide by towards the administration of justice, what we call to protect the civilization as a device that admits of no substitute. Here there is no substitution at all. Administration justice is administration justice. That's all. Yes, it interprets. It represents not only the government as the third organ, but also helps people to live freely and without fear. Yes. Today, if we are leading our life without fear because of justice, the justice is going to protect us a lot. We can move anywhere. We can live anywhere with fearlessly. We can have our own life, what we call freely. Yes, it is the importance or it is the guardianness of what we call justice. Yes, students, when you come across the George Washington and Jeremy Bentham, yes, both of them will going to stress, put their importance about the administration of justice of the every government in the world. Dear students, let me ask you, what is the significance of the judiciary?
Very simple. When you come across these points, we are going to give the information about the importance or significance of the judiciary. Yes, I would like to say one by one. Interpreter of the Constitution. Yes, judiciary will be act as an important interpreter of the Constitution. Yes. Guardian of the Constitution. Yes, judiciary will act as the protector of the Constitution. Yes, protector of the rights and liberties of the citizens. Yes, every citizen will be with his own rights and liberties. It must be protected by the judiciary itself. Protect federal structure. Yes, it will have its own toughness, its own importance in the protection of what we call federal structure like India, custodian of the democracy. If today democracy is survived because of the protection of the judiciary, these things will be explained in the coming stages regarding the significance of the judiciary. Let us see one by one, dear students. Yes, I already told you. Yes, the judiciary will be act as interpreter of the Constitution, of course. The laws enacted by the legislature are interpreted by the judiciary. Yes, legislature will move to what we call create or enact the laws, of course. But the legislature's laws are interpreted by the judiciary. These laws are in favor of the protection of the citizens or not. That interpretation will be coming by only the judiciary. The judiciary, that laws should be applied on the basis of fairness to settle disputes. Yes, judiciary not only act as an interpreter of the Constitution, it will be able to settle the disputes of all kinds in the society. You must be kept in mind. Hence, as an interpreter, it clears the ambiguity of laws and helps to understand easily. Yes, friends, each and every law will have its own ambiguousness, unclearness. If you want to know clearly, it must be with the only help of the judiciary. That's why we are going to say the judiciary will not only act as an interpreter, it will be clear the ambiguity of each and every lines of the laws. I mean, law of the land, that is Constitution. That's why we are going to say he is the highest, finest interpreter of the Constitution. One more significance is guardian of the Constitution. Yes, interpreterness, guardianness, it is quite different, my dear students. You must be kept in mind. Interpretedness, you know, it is going to hide out what type of hiccups are there. When you come across what we call guardianness, it will be protect. No person is going to threaten the law of the land. No person will have the power to threaten the Constitution because a powerful judiciary's existence. Understand? Yes? Highest priority of the judiciary is to see that law made by the legislature. Yes, law made by the legislature must be within the framework of the Constitution. It is the important thing. Yes, the judiciary not only interprets the Constitution but also acts as its guardian. Yes, it is known as its guardianness. No executive or judiciary should not act ultra-virus way. Yes, it is the important thing. It is impossible to assume a state without judiciary. I need not say because it is very simple line. Without the judiciary, no state exists. No state becomes success. It will be washed of its own. Because of, yes, importance of judiciary here clear. One more is what we call protect the rights of the citizen. Rights are what we call just like oxygen towards human body. Unless you have your own rights, it's impossible to lead your own good life. That's why they are going to say it is going to protect your own rights. The judiciary has the supreme responsibility to safeguard the rights of the people. Yes, Indian people, Indian citizen will have their own fundamental rights. It must be protected by the what we call Indian judiciary. The courts administrate the justice impartially to protect
the rights and liberties of the citizen and ensure equality. Here, there is important thing. If there is any threat towards the rights of the citizen, yes, the court must act impartially, equally in the protection of what we call each and everyone's liberty and other freedoms. Yes, protect the federal structure. Yes, Indian nation is a federal one. There is a union government. Here is a state government. Both government act according to the Indian constitution. There may be many disputes between both the government. That disputes solved by only the judiciary. That's why we have to say it protects there is a possibility of conflicts between central government and state government or the distribution of powers. That conflicts will be what we call solved by the judiciary. So judiciary with its power of judicial review checks about arbitrary exercise of the powers of the union government and also protect the federal structure. Federal structure survived only the help of the what we call judicial system. It will be act as custodian of democracy. Yes, today that too in particular India is successful democratic nation. Why? Because here there is a very good and successful judiciary, tough judiciary, independent judiciary, integrated judiciary. That's why India become democratically successful nation. That's why we are going to say it's role evident for the success of democracy. In the democracy system, the basic structures like liberty, equality, fraternity, and justice will be protected by only judiciary. It is one more significance of the judiciary. It is the thing you must be understand what is the meaning of importance of judiciary. Thank you.